ರಾಜು ಕಾಗೆ ಅವರು ಪ್ರತ್ಯೇಕ ಉತ್ತರ ಕರ್ನಾಟಕ ಕುರಿತು ಚರ್ಚೆ ಮಾಡ್ತಾ ಇದ್ದಾರೆ. ಅನುದಾನ ವಿಚಾರದಲ್ಲಿ ನಾವು ಭಿಕ್ಷೆ ಬಿಡೋ ಪರಿಸ್ಥಿತಿ ಬಂದಿದೆ, ಪೈಸಾಗಳ ಲೆಕ್ಕದಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ 2-3 ಸಲ ಮಾತಾಡಿದಾರೆ ಅವರು. ಅವರ ಆತಂಕ ಅಂದ್ರೆ ನಮಗೂ ಹೆಚ್ಚು ಕೆಲಸ ಆಗ್ಬೇಕು ಅನ್ನೋದು ಆತಂಕ. ಪ್ರತ್ಯೇಕ ರಾಜ್ಯ ಆಗ್ಬೇಕು ಅನ್ನೋದು ಒಂದ್ ಕಡೆ ಅವ್ರು ಇದ್ರು ಕೂಡ ನಮಗೂ ಹೆಚ್ಚು ಡೆವಲಪ್ಮೆಂಟ್ ಬಗ್ಗೆ ಒತ್ತು ಕೊಡಿ ಅನ್ನೋದು ಅವ್ರು ಹೇಳುವಂತ ಉದ್ದೇಶ. ಪ್ರತ್ಯೇಕ ರಾಜ್ಯ ಆಗ್ಬೇಕಂತ ಹೇಳುವಂಥದ್ದಾಗಲ್ಲ, ಅದು ಜಾರಿ ಕೂಡ ಆಗ್ಲಿಕ್ಕೆ ಆಗೋಲ್ಲ. ಸೊ ಅವರ ಹೆಚ್ಚು ಆಗ್ಬೇಕು ಅನ್ನೋದು ಅವರ ಆಶೆ ಅಷ್ಟೇ. ಕೇಂದ್ರಕ್ಕೆ ಮತ್ತು ರಾಷ್ಟ್ರಪತಿಗಳ ಪತ್ರ ಬರೆದಿದೆ ಅಂತ ಹೇಳ್ತಾ ಇದ್ದಾರೆ ಪ್ರತ್ಯೇಕ ರಾಜ್ಯ ಕುರಿತು. ಇಲ್ಲ, ಅಲ್ಲಿ ಅವ್ರು ಡಿಸಿಷನ್ ಮಾಡೋಕ್ಕಾಗೋಲ್ಲ. ಡಿಸಿಷನ್ ಮಾಡೋರು ಸ್ಟೇಟ್ ಗೌರ್ಮೆಂಟ್ ಅವರು, ಇವರೆಲ್ಲ ಮಾಡಬೇಕು, ಸದನ ಮಾಡಬೇಕು. ಸೊ ಸಮಸ್ಯೆ ಇದೆ ಅವ್ರದ್ದು. ಸಮಸ್ಯೆ ಕೆಲವು ಪ್ರಾಜೆಕ್ಟ್ ಬಗ್ಗೆ ಮೊನ್ನೆ ಕೂಡ CM ಅವ್ರು ಮೀಟಿಂಗ್ ಮಾಡಿದಾರೆ ಅವ್ರದ್ದು ನೀರಾವರಿ ಯೋಜನೆ ಬಗ್ಗೆ ಒಂದು. ಸೊ ಹಂತವಾಗಿ ಈಡೇರಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರ ಸಮಸ್ಯೆಗಳನ್ನ. ಎಲ್ಲ ಯಾರು ಹೇಳ್ಯಾರ ಮತ್ತೆ ಹೇಳ್ಯಾರ. ಇಲ್ಲ ಇಲ್ಲ ಸರ್, ಈಗ ಪ್ರತಿ ಬಾರಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕನ್ನೋದು ಹೇಳೋದಾಗಿದೆ. ಆಗೋದು ಯಾವಾಗ? ನೋಡಿ, ನಮಗೆ ಎಷ್ಟು ಶಕ್ತಿ ಇದೆ ಅಷ್ಟು ಮಾಡುವಂತ ಪ್ರಯತ್ನ ಮಾಡಿದ್ವಿ. ಮುಂಚೆ ನಾವು ಮಂತ್ರಿಗಳಿದ್ದಾಗ 3rd ಗೇಟ್ ಇಂದ ಮಚ್ಚೆವರೆಗೆ ಒಂದು ಒಳ್ಳೆ ರಸ್ತೆ ಮಾಡಿದ್ವಿ. ಅಲ್ಲೆಲ್ಲ ಕಮರ್ಷಿಯಲ್ ಆಯಿತು. ಬಾಕ್ಸಾಟ್ ರೋಡ್ ಡೆವಲಪ್ಮೆಂಟ್ ಮಾಡಿದ್ವಿ. ಕನಬುರಗಿ ರೋಡ್ ಈಗೂ ಮಾಡಿದ್ವಿ, ಮುಂಚೆನೂ ಈಗೂ ಮಾಡ್ತಾ ಇದ್ದೀವಿ. ಸೊ ಫ್ಲೈಓವರ್ 270 ಕೋಟಿಗೆ ಫ್ಲೈಓವರ್ ಮಾಡ್ತಾ ಇದ್ವಿ. ಸೊ ನಮ್ಗೇನು ಸಾಧ್ಯ ಇದೆ, ಸರ್ದಾರ ಕಾಲೇಜಿಗೆ ಹೊಸ ಕಟ್ಟಡ ಕಟ್ತಾ ಇದ್ವಿ. ನೀರಾವರಿ ಸಾಕಷ್ಟು ಕೆರೆ ತುಂಬಿ ಯೋಜನೆ ಮಾಡ್ತಾ ಇದ್ವಿ. ಸೊ ಪ್ರಯಾರಿಟಿ ಮ್ಯಾಗ ಮಾಡ್ತಾ ಇದ್ವಿ. ಸೊ ಸಮಸ್ಯೆ ಇದೆ ಅವ್ರದ್ದು. ಸಮಸ್ಯೆ ಕೆಲವು ಪ್ರಾಜೆಕ್ಟ್ ಬಗ್ಗೆ ಮೊನ್ನೆ ಕೂಡ CM ಅವ್ರು ಮೀಟಿಂಗ್ ಮಾಡಿದಾರೆ ಅವ್ರದ್ದು ನೀರಾವರಿ ಯೋಜನೆ ಬಗ್ಗೆ ಒಂದು. ಸೊ ಹಂತವಾಗಿ ಈಡೇರಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರ ಸಮಸ್ಯೆಗಳನ್ನ. ಎಲ್ಲ ಯಾರು ಹೇಳ್ಯಾರ ಮತ್ತೆ ಹೇಳ್ಯಾರ. ಇಲ್ಲ ಇಲ್ಲ ಸರ್, ಈಗ ಪ್ರತಿ ಬಾರಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕನ್ನೋದು ಹೇಳೋದಾಗಿದೆ. ಆಗೋದು ಯಾವಾಗ? ನೋಡಿ, ನಮಗೆ ಎಷ್ಟು ಶಕ್ತಿ ಇದೆ ಅಷ್ಟು ಮಾಡುವಂತ ಪ್ರಯತ್ನ ಮಾಡಿದ್ವಿ. ಮುಂಚೆ ನಾವು ಮಂತ್ರಿಗಳಿದ್ದಾಗ 3rd ಗೇಟ್ ಇಂದ ಮಚ್ಚೆವರೆಗೆ ಒಂದು ಒಳ್ಳೆ ರಸ್ತೆ ಮಾಡಿದ್ವಿ. ಅಲ್ಲೆಲ್ಲ ಕಮರ್ಷಿಯಲ್ ಆಯಿತು. ಬಾಕ್ಸಾಟ್ ರೋಡ್ ಡೆವಲಪ್ಮೆಂಟ್ ಮಾಡಿದ್ವಿ. ಕನಬುರಗಿ ರೋಡ್ ಈಗೂ ಮಾಡಿದ್ವಿ, ಮುಂಚೆನೂ ಈಗೂ ಮಾಡ್ತಾ ಇದ್ದೀವಿ. ಸೊ ಫ್ಲೈಓವರ್ 270 ಕೋಟಿಗೆ ಫ್ಲೈಓವರ್ ಮಾಡ್ತಾ ಇದ್ವಿ. ಸೊ ನಮ್ಗೇನು ಸಾಧ್ಯ ಇದೆ, ಸರ್ದಾರ ಕಾಲೇಜಿಗೆ ಹೊಸ ಕಟ್ಟಡ ಕಟ್ತಾ ಇದ್ವಿ. ನೀರಾವರಿ ಸಾಕಷ್ಟು ಕೆರೆ ತುಂಬಿ ಯೋಜನೆ ಮಾಡ್ತಾ ಇದ್ವಿ. ಸೊ ಪ್ರಯಾರಿಟಿ ಮ್ಯಾಗ ಮಾಡ್ತಾ ಇದ್ವಿ.